ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಂಸತ್ನಲ್ಲಿ ಈಗಾಗಲೇ ಕೋಲಾಹಲ ಶುರುವಾಗ್ಬಿಟ್ಟಿದೆ. ಒಂದು ನಿರೀಕ್ಷೆ ಇತ್ತು, ಜಟಾಪಟಿಗೆ ವೇದಿಕೆ ಆಗ್ಬಹುದು ಇದೇ ವಿಚಾರ ಅಂತ. ಅದು ಹಾಗೆ ನಡೀತಾ ಇದೆ. 3 ದಿನಗಳ ವಿಶೇಷ ಸಂಸತ್ ಅಧಿವೇಶನ ಆರಂಭವಾಗಿದೆ. ಆದರೆ ಅಧಿವೇಶನದಲ್ಲಿ 2 ಮಹತ್ವದ ವಿಧೇಯಕಗಳ ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೆಂಡಕಾರದು ಮುಂದಾಗಿದೆ. ನೋಡಿ, ಮಹಿಳಾ ಮೀಸಲಾತಿ 33%ಗೆ ಏರಿಕೆಯ ಬಿಲ್, ಲೋಕಸಭಾ ಕ್ಷೇತ್ರಗಳ ಏರಿಕೆಯ ಬಿಲ್ ಇದು. 2029ಕ್ಕೆ ಮಹಿಳಾ ಮೀಸಲಾತಿ ಜಾರಿಗೆ ಪ್ರಯತ್ನ. 1996ರಲ್ಲಿ ಎಚ್ ಡಿ ದೇವೇಗೌಡರಿಂದ ಮೊದಲ ಮಹಿಳಾ ಮೀಸಲಾತಿ ಜಾರಿಗೆ ತಂದಿದ್ದ HDD ಲೋಕಸಭೆ ವಿಸರ್ಜನೆಯಾದ ಕಾರಣ ಈ ಕಾಯ್ದೆ ಅಂದೆಯೇ ಮುರಿದು ಬಿದ್ದಿತ್ತು. ಲೋಕಸಭೆ ವಿಸರ್ಜನೆಯಾದ ಕಾರಣ ಈ ಕಾಯ್ದೆ 1996ರಲ್ಲೇ ಬಿದ್ದಿತ್ತು. ಮೊದಲ ಮಹಿಳಾ ಮೀಸಲಾತಿ ಜಾರಿಗೆ ತಂದಿದ್ದು HD ದೇವೇಗೌಡ. ನೋಡಿ, 1996ರಲ್ಲಿ HD ದೇವೇಗೌಡರಿಂದ ಮೊದಲ ಮಹಿಳಾ ಮೀಸಲಾತಿ ಜಾರಿಗೆ ತರುವಂತಹ ಪ್ರಯತ್ನ ಅಂದೇ ನಡೆದಿತ್ತು. ಮೊದಲ ಮಹಿಳಾ ಮೀಸಲಾತಿ ಜಾರಿಗೆ ತಂದಿದ್ದು HDD. ಲೋಕಸಭೆ ಅಂದು ವಿಸರ್ಜನೆಯಾದ ಕಾರಣ ಈ ಕಾಯ್ದೆ ಅಷ್ಟಕ್ಕೆ ಮುರಿದು ಬಿದ್ದಿತ್ತು. ಈಗ ಮತ್ತೆ ಅದನ್ನೇ ಮುಂದುವರಿಸುವಂತಹ ಕೆಲಸಕ್ಕೆ ಬಿಜೆಪಿ ಕೈ ಹಾಕಿದೆ. ಕಾಂಗ್ರೆಸ್ ಇದಕ್ಕೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದು ಒಂದು ಕಡೆ ಕೋಲಾಹಲ ಗದ್ದಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೋಡಿ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸೀಟು ಮೀಸಲಿಡುವ ಐತಿಹಾಸಿಕ ನಾರಿ ಶಕ್ತಿ ವಂದನಾ ಅಧಿನಿಯಮ 2023 ಹಾಗೂ ಲೋಕಸಭಾ ಕ್ಷೇತ್ರಗಳನ್ನ ಸದ್ಯ 543ರಿಂದ ಗರಿಷ್ಠ 850ಕ್ಕೆ ಏರಿಸುವಂತಹ ಸಂವಿಧಾನ 131ನೇ ತಿದ್ದುಪಡಿ ಮಸೂದೆ 2026ನ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇವತ್ತು ಮಂಡಿಸುವಂತಹ ಕೆಲಸಕ್ಕೆ ಮುಂದಾಯಿತು. ಆದರೆ ಇದೇ ವಿಚಾರ ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ವಿಸರ್ಜನೆಯಾದ ಕಾರಣ ಅದರಲ್ಲಿ ಇದನ್ನ 1996ರಲ್ಲಿ HDD ಮೊದಲ ಮಹಿಳಾ ಮೀಸಲಾತಿ ಜಾರಿಗೆ ತರೋದಕ್ಕೆ ಮುಂದಾಗಿದ್ರು, ತಂದಿದ್ರು HDD. ಆದರೆ ಲೋಕಸಭೆ ವಿಸರ್ಜನೆಯಾದಂಥ ಕಾರಣ ಈ ಕಾಯ್ದೆ ಮುಂದುವರಿಯಲಿಲ್ಲ, ಹಳ್ಳಕ್ಕೆ ಬಿದ್ದುಬಿಡ್ತು. ಈಗ ಮತ್ತೆ ಅದನ್ನು ಮತ್ತಷ್ಟು ಸ್ವರೂಪವನ್ನು ಕೊಟ್ಟು ಮುಂದುವರಿಸುವಂತಹ ಕೆಲಸಕ್ಕೆ ಬಿಜೆಪಿ ಸರ್ವ ರೀತಿಯಲ್ಲೂ ಸನ್ನದ್ಧವಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಇಲ್ಲಿ ಒಂದಷ್ಟು ರೀಸನ್ಸ್ಗಳನ್ನು ಕೊಟ್ಟು ಈಗ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದು ಸದ್ಯಕ್ಕೆ ಸಂಸತ್ನಲ್ಲಿ ಕೋಲಾಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಕೇಂದ್ರ ಸರ್ಕಾರದ ಪ್ರಸ್ತಾಪಿತ ವಿಧೇಯಕದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ವಿಪಕ್ಷಗಳು ನಾವು ಮಹಿಳಾ ಮೀಸಲು ಮಸೂದೆಯ ಪರವಾಗಿದ್ದೀವಿ, ವಿರೋಧ ಅಂತಲ್ಲ, ಆದರೆ